ರಸ್ತೆ ಮತ್ತು ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿಕೊಂಡ ಪರಿಣಾಮ ಪಾದಚಾರಿಗಳು ರಸ್ತೆಯಲ್ಲಿಯೇ ಸಂಚರಿಸಬೇಕಾದ ಸ್ಥಿತಿ ಕಳೆದ ಹಲವು ದಶಕಗಳಿಂದಲೂ ಚಿಂತಾಮಣಿಯಲ್ಲಿ ಎದುರಾಗಿತ್ತ. ರಸ್ತೆಯ ಅಕ್ಕಪಕ್ಕದ ಅಂಗಡಿ ಮಾಲೀಕರು ರಸ್ತೆಗೆ ತಗಡಿನ ಶೀಟ್ ಹಾಕಿಕೊಂಡು ಸಂಚಾರಕ್ಕೆ ಕಿರಿಕಿರಿಯಾಗಿತ್ತ. ಈ ಹಿಂದೆ ಇದ್ದ ನಗರಸಭೆ ಅಧಿಕಾರಿಗಳು ಇವುಗಳ ತೆರವಿನ ಬಗ್ಗೆ ಗಮನವನ್ನೇ ಹರಿಸಿರಲಿಲ್ಲ. ಇದರಿಂದಾಗಿ ನಗರದ ಎಲ್ಲ ರಸ್ತೆಗಳಲ್ಲಿಯೂ ಇದೇ ರೀತಿಯ ಒತ್ತುವರಿ ಮುಂದುವರೆದಿತ್ತ. ಆದರೆ ನಗರಸಭೆ ಪೌರಾಯುಕ್ತ ಚಲಪತಿ ಅವರು ದಿಟ್ಟ ನಿರ್ಧಾರ ಕೈಗೊಂಡಿದ್ದು ನಗರದಾದ್ಯಂತ ರಸ್ತೆ ಮತ್ತು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಇಂದಿನಿಂದ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಇಂದು ಬೆಳಗ್ಗೆ ನಗರಸಭೆ ವಾಹನಗಳೊಂದಿಗೆ ಬೆಂಗಳೂರು ರಸ್ತೆಗೆ ಆಗಮಿಸಿದ ನಗರಸಭೆ ಅಧಿಕಾರಿಗಳು ರಸ್ತೆ ಮತ್ತು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಿಸಿದ್ರ. ಕೆಲ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ಶೀಟ್ಗಳನ್ನು ಹಾಕಿಕೊಂಡು ವ್ಯಾಪಾರದ ವಸ್ತುಗಳನ್ನು ಜೋಡಿಸುವುದು, ಇನ್ನೂ ಕೆಲವರು ಗೋಡೆಗಳನ್ನೇ ನಿರ್ಮಿಸಿಕೊಂಡಿದ್ರ. ಈ ಎಲ್ಲ ಒತ್ತುವರಿಯನ್ನ ಮುಲಾಜಿಲ್ಲದೆ ತೆರವು ಮಾಡಲಾಯಿತು. ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಉದ್ದಕ್ಕೂ ದಶಕಗಳಿಂದ ಅಂಗಡಿ ಮಾಲೀಕರು ರಸ್ತೆ ಒತ್ತುವರಿ ಮಾಡಿಕೊಂಡ ಪರಿಣಾಮ ರಸ್ತೆ ಕಿರಿದಾಗಿ ಪಾದಚಾರಿಗಳಿಗೆ ಕಿರಿಕಿರಿಯಾಗಿತ್ತು. ಇಂದು ಬೆಳಗ್ಗೆ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್, ಪೌರಾಯುಕ್ತ ಚಲಪತಿ ರಸ್ತೆಯಲ್ಲಿ ನಿಂತು ಅತಿಕ್ರಮಣವನ್ನ ನಗರಸಭೆಗೆ ಸೇರಿದ ಜೆಸಿಬಿ ಟ್ರ್ಯಾಕ್ಟರ್ಗಳ ಮೂಲಕ ತೆರವು ಮಾಡಿದ್ರ. ಕಳೆದ ಒಂದು ವಾರದ ಹಿಂದೆ ಪೌರಾಯುಕ್ತ ಚಲಪತಿ ಅವರು ನಗರದ ಎಲ್ಲ ಅಂಗಡಿ ಮಾಲೀಕರಿಗೆ ಪಾದಚಾರಿ ಮಾರ್ಗವನ್ನ ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸುವಂತೆ ಸೂಚನೆ ನೀಡಿದ್ರ. ಅಲ್ಲದೆ ಆಟೋ ಮೂಲಕ ಪ್ರಚಾರ ಮಾಡಿಸಿ ಎಚ್ಚರಿಕೆ ನೀಡಿದ್ರ. ನಮ್ಮ ಶಾಸಕರು ಮುಂದೆ ಬಂದು ಈ ಅಭಿವೃದ್ಧಿ ಕೆಲಸವನ್ನು ನಡೆಸ್ತಾ ಇದ್ದಾರೆ. ಇದು ಒಂದು ರೀತಿಯಾಗಿ ತುಂಬಾ ಒಳ್ಳೆಯದು. ಮುಂದಕ್ಕೆ ಈಗ ಸದ್ಯಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅವ್ರಿಗೂ ಇವ್ರಿಗೂ ಕಷ್ಟ ಆಗ್ತಾ ಇರ್ಬೋದು. ಎಲ್ಲರೂ ಸಹಕಾರ ಮಾಡಿ ನಡೆಸ್ಕೊಳ್ಬೇಕಾಗಿ ವಿನಂತಿ. ಇದರಿಂದ ಕೆಲ ಅಂಗಡಿ ಮಾಲೀಕರು ನಗರಸಭೆ ಎಚ್ಚರಿಕೆಗೆ ಯಾವುದೇ ಗಮನ ನೀಡದೆ ನಿರ್ಲಕ್ಷ್ಯ ವಹಿಸಿದ್ರ. ಇಂದು ಬೆಳಗ್ಗೆ ಜೆಸಿಬಿಗಳು ರಸ್ತೆಗಿಳಿದು ತೆರವುಗೊಳಿಸಿದ್ದನ್ನ ಕಂಡು ಚಿಂತಾಮಣಿ ನಾಗರಿಕರು ಸಂತಸಗೊಂಡಿದ್ದಾರೆ. ರಾಜ್ಯದಲ್ಲಿ ಮಾದರಿ ಕ್ಷೇತ್ರವಾಗಿ ಚಿಂತಾಮಣಿಯನ್ನ ಅಭಿವೃದ್ಧಿಪಡಿಸಲು ಕನಸು ಕಂಡಿರುವ ಶಾಸಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಕ್ಷೇತ್ರದ ಅಭಿವೃದ್ಧಿಗೆ ಕೋಟ್ಯಾಂತರ ರು ಅನುದಾನ ತಂದು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಅಲ್ಲದೆ ಒತ್ತುವರಿ ತೆರವಿಗೆ ಪಕ್ಷಾತೀತವಾಗಿ ಮುಂದಾಗಿರುವುದು ನಾಗರಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.